ಫಸ್ಟ್ ವ್ಲಾಗ್ ಆಫ್ ದಿಸ್ ಇಯರ್. ಈಗ ಮೂವಿ ಮುಗಿಸ್ಕೊಂಡು ಬಂದ್ವಿ. ನಮಗಂತೂ ಇಷ್ಟ ಆಯಿತು. ಆ್ಯಕ್ಚುಲಿ ಬರಲ್ಲ ಅಂತ ಇದೆ ಮೂವಿಗೆ, ಅದಕ್ಕೆ ಮ್ಯಾಕ್ಸಿಮಮ್ ಮಾಸ್ ಅಂತ ಹೇಳಿದ್ದಾರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಹೆಲ್ದಿ ಆಗಿರಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳಿ ನನ್ನ ಫಸ್ಟ್ ವ್ಲಾಗ್ ಆಫ್ ದಿಸ್ ಇಯರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನ್ಯೂ ಇಯರ್ ಆ್ಯಸ್ ಯೂಶುವಲ್ ನಾರ್ಮಲ್ ಡೇನೆ. ಸ್ಪೆಷಲ್ ಇರಲಿ ಅಂತ ಸ್ವಲ್ಪ ಮಾರ್ನಿಂಗ್ ಟೊಮೆಟೊ ಬಾತ್ ಆ್ಯಂಡ್ ಶಾವಿಗೆ ಪಾಯಸ ಮಾಡ್ಕೊಂಡು ತಿಂದ್ವಿ. ಈಗ ಮಧ್ಯಾಹ್ನದ ಊಟ ಆಯಿತು. ಇವಾಗ ನಾವು ಮ್ಯಾಕ್ಸ್ ಮೂವಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಇದೇ ನಮ್ಮ ನ್ಯೂ ಇಯರ್ ಸ್ಪೆಷಲ್. ಸೊ ಹೋಗಿ ಬರೋಣ ಬನ್ನಿ. ಸೊ ಇವಾಗ ಮೂವಿ ಮುಗಿಸ್ಕೊಂಡು ಬಂದ್ವಿ. ಮೂವಿ ಚೆನ್ನಾಗಿತ್ತು. ಇಟ್ ವಾಸ್ ಓವರ್ ಆಲ್ ಎ ವೆರಿ ಗುಡ್ ಮೂವಿ. ಹೇಳಬೇಕಾಗೇ ಇಲ್ಲ, ಸುದೀಪ್ ಅವ್ರ ಮೂವೀಸ್ ಯಾವಾಗಲೂ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರ ಸ್ವ್ಯಾಗ್ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಆ್ಯಕ್ಟಿಂಗ್ ಬಗ್ಗೆ ಏನು ವರ್ಡ್ಸೇ ಇಲ್ಲ. ಬಿಕಾಸ್ ಅವ್ರನ್ನ ಅದಕ್ಕೆ ಅಷ್ಟಿಲ್ದಲೇ ಅಭಿನಯ ಚಕ್ರವರ್ತಿ ಅಂತ ನಾವೆಲ್ಲರೂ ಕರಿತೀವ, ಇಲ್ಲ ತಾನೆ. ಸೊ ಆ್ಯಕ್ಟಿಂಗ್ ಈಸ್ ಅಮೇಝಿಂಗ್. ಯಾವಾಗಲೂ ಸುದೀಪ್ ಅವ್ರ ಮೂವೀಸ್ ಇಷ್ಟ ಆಗುತ್ತೆ. ಸೊ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಮೂವಿ. ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಮಗಂತೂ ಇಷ್ಟ ಆಯಿತು. ನೀವು ಇಷ್ಟಪಟ್ರ, ಎಂಜಾಯ್ ಮಾಡಿದ್ರ? ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಬರಲ್ಲ ಅಂತ ಇದ್ದೆ ಮೂವಿಗೆ. ಬಟ್ ನೋಡೋಣ, ನ್ಯೂ ಇಯರ್ ಎಲ್ಲ ಅಂದ್ಬಿಟ್ಟು ಮೂವಿಗೆ ಹೋಗಿದ್ದು. ಬಟ್ ಎಬೋ ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ. ಬಿ ಜಿ ಎಮ್ ಅಂತೂ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಬಿ ಜಿ ಎಮ್ ಇರಲಿಲ್ಲ ಅಂದರೆ ಮೂವಿ ಆಲ್ಮೋಸ್ಟ್ ಅದೊಂದು ಎಸೆನ್ಸೇ ಇರ್ತಾ ಇರಲಿಲ್ಲ. ಬಟ್ ಸ್ಟೋರಿನೂ ಚೆನ್ನಾಗಿದೆ. ಸಿಂಪಲ್ ಸ್ಟೋರಿ ಅಂದ್ರೂ ಯಾರೋ ಡೈರೆಕ್ಟರ್ ಫಸ್ಟ್ ಟೈಮ್ ಹೆಸರು ಕೇಳಿದ್ದು ನಾಡು. ಬಟ್ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇನೂ ಅಷ್ಟೇ. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಇಷ್ಟ ಆಯಿತು. ಎಲ್ಲೂ ನಿಮಗೆ ಬೋರ್ ಅನ್ಸೋದೇ ಇಲ್ಲ. ಕೊನೆ ಮೂಮೆಂಟ್ ತನಕನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಸ್, ಇಟ್ ವಾಸ್ ಅನ್ ಅಮೇಝಿಂಗ್ ಮೂವಿ. ಎಲ್ಲರೂ ಒಂದ್ಸತಿ ಹೋಗಿ ನೋಡ್ಬೋದು. ಇಟ್ಸ್ ಅ ಮಸ್ಟ್ ವಾಚ್. ಆ್ಯಂಡ್ ಆಮೇಲೆ ಇವರು ನಮ್ಮ ಬಿಗ್ ಬಾಸ್ ಮಂಜು ಇದ್ರಲ್ಲ, ಅವ್ರು ನಮಗೆ ಬಿಗ್ ಬಾಸ್ ನೋಡಿ 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 ಅದನ್ನು ಬಿಗ್ ಬಾಸ್ ಥರನೇ ಮಾತಾಡ್ತಾ ಇರೋದು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಅದೇ ವಯಸ್ಸಲ್ಲ. ಅವ್ರು ಬಂದಾಗಂತೂ ನನಗಂತೂ ನಗು ಬರ್ತಾಯಿತ್ತು. ಬಟ್ ಅವ್ರಿಗೆ ತುಂಬ ಸ್ಕೋಪ್ ಕೊಟ್ಬಿಟ್ಟಿದ್ದಾರೆ. ಸುದೀಪ್ ಆದಮೇಲೆ ನೆಕ್ಸ್ಟು ಮಂಜು ಅವ್ರಿಗೆ ಅವ್ರದೇ ಒಂದು ಹೈಲೈಟ್. ಉಗ್ರಂ ಮಂಜು ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಎಷ್ಟೊಂದು ಟ್ರೋಲ್ ಪೇಜಸ್ ಎಲ್ಲ ಟ್ರೋಲ್ ಮಾಡ್ತಾಯಿದ್ರು. ಬಿಗ್ ಬಾಸಲ್ಲಿ ಕಲೆಕ್ಷನ್ ಚೆನ್ನಾಗಾಗಿದೆ ಅಂತ ತೋರಿಸಿದ್ದಕ್ಕೆ ಎಲ್ಲಿ ಕಲೆಕ್ಷನ್ ಅಂತ. ಬಟ್ ನನಗೆ ಗೊತ್ತಿರೋ ಥರ ರೀಸೆಂಟ್ ಕನ್ನಡ ಮೂವೀಸಲ್ಲಿ ಇಷ್ಟು, ಅದು ವೀಕ್ ಡೇ ಅಲ್ಲಿ, ವರ್ಕಿಂಗ್ ಡೇ ಅಲ್ಲಿ ಥಿಯೇಟ್ರ್ ಫುಲ್ ಆಗಿರೋದು ನಾನು ನೋಡೇ ಇರಲಿಲ್ಲ. ಥಿಯೇಟ್ರ್ ಫುಲ್ ಆಗಿತ್ತು, ಸೀಟೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಮಾಸ್ ಅಂತ ಹೇಳಿದ್ದಾರೆ. ಬಟ್ ಒನ್ ಟೈಮ್ ನೋಡ್ಬೋದು ಮೂವಿ. 2 ಟೈಮ್ಸು ನೋಡ್ಬೋದು. ನನ್ನ ಪ್ರಕಾರ ನಾನು ಇನ್ನೊಂದ್ಸತಿ ಕರೆದ್ರು ಹೋಗ್ತೀನಿ. 2 ಟೈಮ್ಸ್ ನೋಡ್ಬೋದು. ಬಟ್ ಆ್ಯಕ್ಷನ್ ತುಂಬ ಇದೆ. ಸುದೀಪ್ ಅವರು ಫಸ್ಟ್ ಟೈಮ್ ಇಷ್ಟೊಂದು ಆ್ಯಕ್ಷನ್ ಮಾಡಿದ್ದಾರೆ. ಫೈಟಿಂಗ್ ಅಂತೂ ತುಂಬ ಮಾಡಿಬಿಟ್ಟಿದ್ದಾರೆ. ಬಟ್ ಎಲ್ಲರೂ ಹೋಗಿ ಈ ಮೂವಿನ ಒಂದ್ಸತಿ ನೋಡಿ. ಯಾಕಂದರೆ ನೀವು ಮನೇಲಿ ಕುತ್ಕೊಂಡು ನೋಡಿದ್ರೆ ಅಷ್ಟೊಂದು ಎಫೆಕ್ಟ್ ಬರಲ್ಲ ಅನ್ಕೊಂತೀನಿ ಈ ಮೂವಿ. ಬಟ್ ಚೆನ್ನಾಗಿರುತ್ತೆ. ಬಟ್ ಮ್ಯೂಸಿಕ್ ಮಾಡಿದ್ದಾರೆ ಅಜ್ನೀಶ್ ಲೋಕನಾಥ್ ಅಲ್ವಾ. ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ಆ DTS ಎಫೆಕ್ಟಲ್ಲೇ ಈ ಮೂವಿ ನೋಡಬೇಕು. ಆವಾಗಲೇ ನಿಮಗೆ ತುಂಬ ಚೆನ್ನಾಗಿರೋದು. ನೋಡಿ, ಏನಾಗಲ್ಲ ಮೂವಿ. ಮನೇಲಿ ಏನು ಮಾಡ್ತೀರಾ, ಒಂದ್ಸತಿ ನೋಡಿ ಬಂದು ಬೇರೆಯವ್ರಿಗೆ ಹೇಳಿ ಹೋಗಿ ನೋಡೋಕ್ಕೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.